ತೀರ್ಮಾನ ಆಗಿದೆ ಸರ್? ಆಗಿದೆ ಇಲ್ಲ, ಆ ಥರ ತೀರ್ಮಾನ ನಾವು ಮಾಡೋಕ್ಕಾಗೋದಿಲ್ಲ. ತೀರ್ಮಾನ ಅವರು ಪ್ರಿಸನ್ ಅಥಾರಿಟೀಸ್ ಮಾಡ್ತಾರೆ ಇನ್ ಕನ್ಸಲ್ಟೇಷನ್ ವಿತ್ ಅಥಾರಿಟೀಸ್, ಕೋರ್ಟಿಂದ ಆಗ್ಬೋದು ಅಥವಾ ಬೇರೆ ಅಥಾರಿಟೀಸಿಂದ ಮಾತ್ರ ಆಗ್ಬೋದು. ನಾವು ಸರ್ಕಾರ ತೀರ್ಮಾನ ಮಾಡುತ್ತೆ. ಅವರಿಗೆ ಸರ್ಟನ್ ನಾರ್ಮ್ಸ್ ಅವರಿಗಿದೆ. ಅದು ಅಂಡರ್ ಟ್ರಯಲ್ ಇರೋದ್ರಿಂದ ಅವರಿಗೆ ಕೆಲವು ನಾರ್ಮ್ಸ್ ಪ್ರಕಾರನೇ ಹೋಗಬೇಕಾಗುತ್ತೆ. ಅದನ್ನು ತೀರ್ಮಾನ ಮಾಡ್ತಾರೆ. ಅದು ಯಾವಾಗ ಈಗ 2-3 ದಿನದಲ್ಲೇ ಮಾಡ್ತಾರೆ. ಹರಪನಹಳ್ಳಿ ಜೈಲನ್ನ 3 ವಿಭಾಗವಾಗಿ ಮಾಡಬೇಕು ಅನ್ನೋಂಥ ಆಲೋಚನೆ ಇದೆ, ಅದೊಂದು ಪ್ರಸ್ತಾವನೆ ಕೂಡ ಇದೆ. ಸೆಕ್ಯೂರಿಟಿ ದೃಷ್ಟಿಯಿಂದ ಅವರು ಒಳಗಡೆ ಇಂಟರ್ನಲ್ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ಪನ್ನು ಏನಾದರೂ ಮಾಡ್ಬೋದು. ಅಷ್ಟೇ ಬಿಟ್ಟರೆ ಬೇರೆ ಮೂರು ಪ್ರೆಸೆನ್ಸ್ ಮಾಡೋಕ್ಕಾಗೋದಿಲ್ಲ. ಒಳಗಡೆ ಇಂಟರ್ನಲ್ಲಿ ಈಗೇನಿದೆ ಸೆಕ್ಯೂರಿಟಿನಲ್ಲಿ ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3 ಅಂತ ಇದೆ. ಅದರ ಜೊತೆಗೆ ಬೇರೆ ಬೇರೆ ಬ್ಯಾರಕ್ಸ್ಗಳಿದ್ದಾವೆ. ಅಂಡರ್ ಟ್ರಯಲ್ಸಿಗೆ ಬೇರೆ ಇಟ್ಟಿರ್ತಾರೆ, ಆಮೇಲೆ ಲೈಫ್ ಇಂಪ್ರಿಸನ್ಮೆಂಟ್ ಇರೋರಿಗೆ ಬೇರೆ ಇಟ್ಟಿರ್ತಾರೆ. ಆ ಥರ ಕ್ಯಾಟಗರೈಸೇಷನ್ ಮಾಡ್ಕೊಂಡು ಮಾಡ್ತಾರೆ. ದಟ್ ಈಸ್ ಲೆಫ್ಟ್ ಟು ದಿ ಪ್ರಿಸನ್ ಅಡ್ಮಿನಿಸ್ಟ್ರೇಟರ್ಸ್. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಸರ್ ನೆನ್ನೆ ಹೋಗಿದ್ರಲ್ಲ ಸರ್, ಏನು ವಿಚಾರಿಸಿ ಏನು ಹೆಂಗೆ ಅಷ್ಟು ಈಸಿಯಾಗಿ ಸಿಗ್ತಾ ಇದೆ ಅಂತ ಸರ್? ಯಾಕಂದರೆ ಅಲ್ಲಿ ದರ್ಶನ್ ಒಂದು ವಿಚಾರ ಆದರೆ ರೌಡಿ ಶೀಟರ್ ಅವನು ಗುಂಡು ಹಾಕಿ ಕಲಿಸಿರೋದು ವಿಲ್ಸನ್ ಗಾರ್ಡನ್ ನಾಗ ಅಂತ ಅವ್ರಿಗೆಲ್ಲ ಅದೇ ಫೆಸಿಲಿಟಿ ಇದೆಯಾ? ನಮಗೆ ಕಂಡು ಬಂದಿದ್ದು ಸರ್ಟನ್ ಲ್ಯಾಪ್ಸಸ್. ಅಂದರೆ ಅವರು ಈ ಬ್ಯಾರಕ್ನಿಂದ ಇನ್ನೊಂದು ಬ್ಯಾರಕ್ಗೆ ಹೋಗೋದಕ್ಕೆ ಅವ್ರನ್ನ ಅಲೋ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಗೊತ್ತಾಗಿದೆ. ಮತ್ತು ಅದು CCTVನಲ್ಲೂ ಕೂಡ ಕ್ಯಾಪ್ಚರ್ ಆಗಿದೆ. ಹಾಗಾಗಿ ನಾವು ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕಾಯ್ತು. ಇಲ್ಲದಿದ್ದರೆ ಬೇರೆ ರೀತಿ ನಾವು ಕ್ರಮ ತಗೊಳ್ತಿದ್ದೆ. ಅಲ್ಲ, ಈಗ ನಾವು ಅವ್ರನ್ನ 9 ಜನರನ್ನು ಸಸ್ಪೆಂಡ್ ಮಾಡಿದ್ದೇವೆ, ರಿಪ್ಲೇಸ್ ಮಾಡ್ತೀವಿ ಅವ್ರನ್ನ. ಅದು ಚೀಫ್ ಸೂಪರ್ಡೆಂಟನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇವೆ. ಆಮೇಲೆ ಇನ್ನೊಬ್ಬರು ಸೂಪರ್ಡೆಂಟು ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಬೇರೆಯವರು ಯಾರ್ಯಾರು ಅಲ್ಲಿ ಅವರಿಗೆ ದರ್ಶನ್ ಅವರ ಆ ಗುಂಪಿಗೆ ಸಹಾಯ ಮಾಡಿದರು, ಚೇರ್ ತಂದು ಕೊಟ್ಟರು, ಕಾಫಿ ತಂದು ಕೊಟ್ಟರು ಅಥವಾ ಸಿಗರೇಟ್ ತಂದು ಕೊಟ್ಟರು, ಇದೆಲ್ಲ ಏನು CCTVನಲ್ಲಿ ಅನೇಕ ಇದು ಕ್ಯಾಪ್ಚರ್ ಆಗಿದೆ. ಅದನ್ನು ನೋಡಿಕೊಂಡು ಅವ್ರನ್ನೆಲ್ಲರನ್ನೂ ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಮತ್ತು ಮುಂದೆ ಇನ್ನೂ ತನಿಖೆ ಮುಂದುವರಿತಾ ಇದೆ. ಈಗಾಗಲೇ ಇವತ್ತು ಬಹುಶಃ ಒಂದು IPS ಆಫೀಸರ್ಗೆ ಫರ್ದರ್ ಎನ್ಕ್ವೈರಿ ಮಾಡೋದಕ್ಕೆ ನೇಮಕ ಮಾಡ್ತೀವಿ. ಅವರು ಏನೆಲ್ಲ ಫೈಂಡಿಂಗ್ಸ್ ಬರುತ್ತೆ ನೋಡಿಕೊಂಡು ಪರ್ಮನೆಂಟ್ ಸೊಲ್ಯೂಷನ್ಸು ಕೆಲವನ್ನ ಮಾಡಬೇಕಾಗುತ್ತೆ. ಅದನ್ನು ಆ ವರದಿ ಬಂದ ಮೇಲೆ ಮಾಡ್ತೀವಿ. 2020ನಲ್ಲಿ ಒಂದು ವರದಿಯನ್ನು ನೀಡಲಾಗಿತ್ತು, ಅಂದರೆ ಜೈಲು ಸುಧಾರಣೆಗಳ ಬಗ್ಗೆ. ಆ ವರದಿಯನ್ನು ಇಂಪ್ಲಿಮೆಂಟ್ ಇಲ್ಲ, ನನಗೆ ಅದು ಗಮನಕ್ಕೆ ಬಂದಿರಲಿಲ್ಲ. ನಿನ್ನೆ ತಾನೇ ಹೇಳಿದ್ದಾರೆ ನಮ್ಮ HK ಪಾಟೀಲರು ಕೂಡ, ಅವರು ಒಂದು ವರದಿ ಕೊಟ್ಟಿದ್ದೆ ಅಂತ ಹೇಳಿದ್ದಾರೆ. ಅದು ಕೂಡ ನನ್ನ ಗಮನಕ್ಕೆ ಬಂದಿರಲಿಲ್ಲ. ಈಗ ಅದನ್ನು ತರಿಸ್ಕೊಂಡು ನಾವು ಹಿಂದೆ ನ್ಯಾಷನಲ್ ಲೆವೆಲ್ನಲ್ಲಿ ಬಹುಶಃ ಒಂದು 10-12 ವರ್ಷದ ಹಿಂದೆ ಪೊಲೀಸ್ ರಿಫಾರ್ಮ್ಸು, ಪ್ರಿಸನ್ ರಿಫಾರ್ಮ್ಸು ಅಂತೇಳಿ ಅವೆಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿದ್ದಂಥ ಕಾಲಕ್ಕೆ ಕಮಿಟಿ ಮಾಡ್ತಾಯಿದ್ವಿ. ಆ ವರದಿನೂ ಕೂಡ ಎಲ್ಲಾದರೂ ನಾವು ತರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆ ಈಗಿರುವಂಥ ವ್ಯವಸ್ಥೆ ಏನಿದೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡೋದಕ್ಕೆ ಅಗತ್ಯ ಇದೆ, ಅದನ್ನು ಮಾಡ್ತೀವಿ. ದರ್ಶನ್ ಮಾತಾಡಲ್ಲ, ಪ್ರಜ್ವಲ್ ರೇವಣ್ಣ ಅವರು ಕೂಡ ಬರ್ಡೇಗೆ ವಿಡಿಯೋ ಕಾಲ್ ಮೂಲಕ ಮಾತಾಡಿದ್ರು ಕುಟುಂಬದೊಂದಿಗೆ. ಆ ರೀತಿಯ ಚರ್ಚೆಗಳಿದೆ. ಬೇರೆಯವ್ರಿಗೂ ಕೂಡ ರಾಯಲ್ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ಅಂತ ಈ ಬಗ್ಗೆ ಎಲ್ಲನೂ ಕೂಡ ಎಲ್ಲ ಈಗ ನಾವು ಈ ಘಟನೆ ನಡೆದ ಮೇಲೆ ಇಡೀ ಅಲ್ಲಿ ಏನು ಪ್ರಿಸನ್ನಲ್ಲಿ ಏನೆಲ್ಲ ನಡೀತಾ ಇದೆ, ದರ್ಶನ್ ಅವರು ವಿಚಾರ ಒಂದೇ ಅಲ್ಲ, ಬೇರೆ ಎಲ್ಲ ವ್ಯವಸ್ಥೆಯನ್ನು ಕೂಡ ರಿವ್ಯೂ ಮಾಡ್ತೇವೆ. ಅದಕ್ಕೆ ನಾನೀಗೊಂದು IPS ಆಫೀಸರ್ಸ್ನ ನೇಮಕ ಮಾಡಿ ಆ ಸಮಿತಿ ಮಾಡೋ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ಅವರಿಗೆ ಎಂಟೈರ್ ಪ್ರಿಸನ್ ಇದನ್ನು ಕೂಡ ಅದನ್ನು ರಿವ್ಯೂ ಮಾಡಿ ಮತ್ತು ಬೇರೆ ಬೇರೆ ಪ್ರಿಸನ್ಸಲ್ಲಿ ಕೂಡ ಏನು ನಡೀತಾ ಇದೆ ಅದನ್ನು ಕೂಡ ವರದಿ ತರಿಸ್ಕೊಳ್ತಾ ಇದ್ದೀವಿ. ಅದನ್ನು ಯಾಕೆಂದರೆ ಬೇರೆ ಈಗ ಇಂಡಲ್ಗ ಬೆಳಗಾಂನಲ್ಲಿ ಅಲ್ಲೂ ಕೂಡ ಕೆಲವು ಲ್ಯಾಪ್ಸಸ್ಸು ಕಂಡು ಬಂದಿತ್ತು. ನಾನೇ ಖುದ್ದಾಗಿ ಭೇಟಿ ಮಾಡಿದ್ದಾಗ ಆಗಲೂ ಕೂಡ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿದ್ದು. ಮತ್ತು ಬೇರೆ ಬೇರೆ ಶಿವಮೊಗ್ಗದಲ್ಲಿರ್ಬೋದು, ಬಳ್ಳಾರಿಯಲ್ಲಿರ್ಬೋದು, ಅಥವಾ ಬೇರೆ ಪ್ರಿಸನ್ಸಲ್ಲಿ ಯಾವುದರಲ್ಲೇ ಇದ್ದರೆ ಮಂಗಳೂರಿನಲ್ಲಿರ್ಬೋದು,
ಅದೆಲ್ಲವನ್ನು ಕೂಡ ನಾವು ಈಗ ರಿವ್ಯೂ ಮಾಡ್ತೀವಿ. ಬಿಜೆಪಿ ಆರೋಪ ಸಾಕ್ಷಿಗಳನ್ನ ಹೆದರಿಸೋ ನಿಟ್ಟಿನಲ್ಲಿ ಇದು ಸರ್ಕಾರ ವೈರಲ್ ಮಾಡ್ತಾ ಇದೆ ಫೋಟೋ ಇದು. ನಾವು ಯಾಕೆ ಮಾಡೋಕ್ಕೆ ಹೋಗೋಣ, ನಮಗೇನಾದರೂ ಅಗತ್ಯನೇ ಇಲ್ಲ. ನಾವು ನ್ಯಾಯಯುತವಾಗಿ ಯಾರಿಗೇನು ಶಿಕ್ಷೆ ಆಗಬೇಕು, ಯಾರಿಗೇನು ನ್ಯಾಯ ಸಿಗಬೇಕು ಅದನ್ನು ನ್ಯಾಯಯುತವಾಗಿ ವಿದಿನ್ ದಿ ಫ್ರೇಮ್ವರ್ಕ್ ಆಫ್ ದಿ ಲಾ ಮಾಡ್ತೀವಿ. ನಾವು ಪೊಲಿಟಿಕಲ್ ಅಡ್ವಾಂಟೇಜ್ ತೊಗೊಳ್ಳೋವಂಥ ಅಗತ್ಯ ಇದರಲ್ಲಿಲ್ಲ. ಎಷ್ಟು ಜನರ ತಂಡ ಇರುತ್ತೆ ಸರ್? ಅಧಿಕಾರಿಗಳು ಎಷ್ಟು ಜನ ಇರ್ತಾರೆ? ಅದೆಲ್ಲ ಅನೌನ್ಸ್ ಮಾಡ್ತೀನಿ. ಸಮಿತಿ ಇವತ್ತು ರಾಜಭವನ ಚಲೋ ಇದೆ ಸರ್. ಶೋಷಿತ ವರ್ಗ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದಿಂದ ನೈತಿಕ ಬೆಂಬಲ ಇದೆ ಅಂತ ಕೂಡ ಹೇಳಲಾಗಿದೆ. ಅಲ್ಲ, ಯಾವುದೇ ಬೆಂಬಲ ಇದ್ದರೂ ಕೂಡ ನಮಗೆ ಕೆಲವು ಗೈಡ್ಲೈನ್ಸ್ ಇದ್ದಾವೆ. ಸಿಟಿನಲ್ಲಿ ಕೋರ್ಟು ಕೂಡ ಆದೇಶ ಮಾಡಿದೆ, ಯಾವುದೇ ಪ್ರತಿಭಟನೆ ಪ್ರೊಸೆಷನ್ನು ಅದನ್ನೆಲ್ಲ ಅಲೋ ಮಾಡಬೇಡಿ ಅಂತೇಳಿ ಹೈಕೋರ್ಟ್ ಈಗಾಗಲೇ ಆದೇಶ ಮಾಡಿದ್ದಾರೆ. ಅದರ ಪ್ರಕಾರ ನಾವು ಲಾ ಆ್ಯಂಡ್ ಆರ್ಡರ್ ಎನ್ಫೋರ್ಸ್ಮೆಂಟ್ ಮಾಡೇ ಮಾಡ್ತೀವಿ. ಅವರು ಪ್ರೊಸೆಷನ್ ಮಾಡೋದಕ್ಕೆ ಅದಕ್ಕೆಲ್ಲ ಬಿಡೋದಿಲ್ಲ.